ಅಲ್ಲ ಕಣ್ಣಂದಿನಿ ಒಂಚೂರು ಗೊತ್ತಾಗ್ಬಾರ್ದ ನಿಂಗೆ ಹೋಗಿ ಹೋಗಿ ಸಣ್ಣದ್ರಲ್ಲಿ ಅಂತ ಬೋಸನ್ ಮಡಗಿದೆಯಲ್ಲ ಹಾಲು ಕಾಯಕ್ಕೆ ಬುದ್ಧಿ ಇರೋದ ಇಲ್ವೋ ನಿನ್ಗೆ ಅಂತದ್ರಲ್ಲಿ ಮಡ್ಗಾರ ಅಮ್ಮಯ್ಯ ಯಾವುದು ಸಿಕ್ತಿಲ್ಲ ಕಣಮ್ಮ ಇದು ಒಂದೇ ಸಿಕ್ಕಿದ್ದು ಅಲ್ಲ ಸಿಕ್ಲಿಲ್ಲ ಅಂದ್ಬಿಟ್ಟು ಇದ್ದದ್ ಬದಲ್ ಮಾಡ್ಬಿಡದ ಹೊಚ್ಕಟಾಗಿ ಒಂದು ಬೋಸಿ ಅಕ್ಕ ಬಿಡ್ಬೇಕು ತಾನೆ ನೀವೆಲ್ಲ ಚೆನ್ನಾಗಿ ವಾಗ್ದಾನ ಮಾಡೋರು ಅಲ್ಲ ಮದುವೆಗೆ ಅಷ್ಟು ದಿವಸ ಆಯ್ತು ಅಂದ್ರೆ ಏನು ಹೋಗ್ತಾನೆ ಕಲ್ಸಿದಳು ನಿಮ್ಮ ಅತ್ತೆ ಏನು ಮಾಡಿಲ್ವ ನೀವು ಅತ್ತಮ್ಮ ಯಾವ್ದ್ರಲ್ಲಿ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಇಟ್ಟಾಡು ಅಂತ ರಾತ್ರಿ ಒಂದು ಬೋಸೆ ಕೊಟ್ರೆ ಅದು ಮಾಡ್ಬಿಟ್ಟು ಏನು ಚೊಂಬು ಇರ್ತದ ಚೊಂಬು ತಿಕ್ಕ ತೊಳೆಗೆ ಚೊಂಬು ಆ ಪಾಟಿದ್ರಲ್ಲಿ ಇಟ್ಟು ಮಾಡಕ್ ಮಾಡ್ಕೊಳೆ ಇಲ್ಲ ನೀ ಸಾವ್ತಿಯರ ಅವಳೆಲ್ಲ ರೂಮಲ್ಲಿ ಇದ್ಲು ಕಣಮ್ಮ ಅವಳು ರೂಮಲ್ಲಿ ಕೂತ್ಕೊಂಡು ಮೊಟ್ಟೆ ಇಟ್ಲಿ ಹೇಳಿನ ಅವಳಿಗೆ ಕಳ್ಳಾಟ ಆಡ್ತಾರೆ ಕಳ್ಳಾಟ ಬರ್ಲಿ ಮಾಡ್ತೀನಿ ಏನಮ್ಮಿ ರುಕ್ಮಿಣಿ ರುಕ್ಮಿಣಿ ಹೇಳಿ ಅಜ್ಜಿ ಕರೆದ ತಕ್ಷಣ ಹಾರ್ಕ ಬಂದ್ಬಿಟ್ಟಲ್ಲ ರೆಕ್ಕೆ ಕಟ್ಕ ಬಂದಿದ್ದೆ ಏನು ಮಾಡ್ತಿದ್ದೆ ಅದೇ ಅಜ್ಜಿ ರೂಮ್ ಎಲ್ಲ ಗಲೀಜಾಗಿತ್ತು ಅದನ್ನ ಕ್ಲೀನ್ ಮಾಡ್ತಿದ್ದೆ ಅಲ್ಲ ನಿನ್ ಕೋಣೆ ಆಮೇಲೆ ಅಚ್ಚುಕಟ್ಟು ಮಾಡ್ಕೊಳ್ಳುವೆ ಮೊದಲು ವಾಗ್ದಾನ ಮಾಡುವಂತ ತಾನು ಹೇಳಿದ್ದು ನಾನು ಅಲ್ಲ ಅಜ್ಜಿ ನೀವು ಅವಳೊಂದಿನ ನಾನೊಂದಿನ ಅಡುಗೆ ಮಾಡಬೇಕು ಅಂತಲ್ವಾ ಹೇಳಿದ್ದು ಅದಕ್ಕೆ ಬಿಟ್ಟು ನೀನು ಹೋಗಿ ಕೋಣೆ ಕೂತ್ಕೊಬಿಡದ ಇನ್ನು ಮಿಕ್ತವ್ ಯಾರು ಮಾಡೋರು ಹೋಗಲಿ ಪಾತ್ರೆ ಅವೆ ಬೆಳಗು ಆಮೇಲೆ ಬಟ್ಟೆ ಅವೆ ಸೇಡಿ ಅಚ್ಚುಕಟ್ಟಾಗಿ ಬಾಕಿ ನೀರು ಹಾಕೊಂಡು ಸಾರಿಸಿ ಗುಡಿಸಿ ಹೊಡ್ಸೋಗು ಅಜ್ಜಿ ನಮ್ಮ ಮನೇಲಿ ಎಲ್ಲ ಬಟ್ಟೆ ಎಲ್ಲ ಒಗಿತಿರ್ಲಿಲ್ಲ ಅಜ್ಜಿ ಆಳುಗಳು ಬರ್ತಾ ಇದ್ರು ಅದು ವಾಷಿಂಗ್ ಮಷಿನ್ಗೆ ಹಾಕ್ತಿದ್ದು ಪಾತ್ರೆ ಎಲ್ಲ ತೊಡೆ ಕಾಳೆಲ್ಲ ಬರ್ತಿದ್ರು ಅಜ್ಜಿ ಆಮೇಲೆ ಎಲ್ಲ ಕೆಲಸನ ಅವರೇ ಮಾಡ್ಕೊಳ್ಳೋರು ನಮ್ಗೆ ಅಭ್ಯಾಸ ಇಲ್ಲ ಅಜ್ಜಿ ಹಾಗೆ ಇಲ್ಲವೇ ಒಂದು ಆಕಾರ ತಂದ್ಬಿಡಣ ನಿಮ್ಮ ಅವನಿಗೂ ಹತ್ಕೊ ನಿನ್ನ ಗಂಡನಿಗೂ ಮಾಡೋಕ್ಕೆ ಕೆಲಸ ಇಲ್ಲ ತಂದ್ಬಿಡ್ತಿದ್ರು ಇಲ್ಲೋಗೆ ಬಿಟ್ಕೊಳಕ್ಕಾಗ್ತದ ನೀವೇ ಮಾಡಬೇಕು ಕಲ್ತ್ಕೋಬೇಕು ಅಷ್ಟೇ ಏನು ಹಾಡ್ಬೇಕಂತ ಹಾಡ ಚೆನ್ನಾಗಿ ಮಾತಾಡ್ತಾಳೆ ಚೆಂದಾಗಿ ಎಂತ ಹಾಳು ತಂದ್ಬಿಟ್ಟರು ಹಾಡು ಇಲ್ಲ ಏನೂ ಇಲ್ಲ ಇಲ್ಲಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಕಣವ ಅದೇನೋ ಸಿಟಿ ಏನೋ ಮಾಡಿಸ್ಕೊತಿದ್ರಿ ಇಲ್ಲಂಗೆಲ್ಲ ಇಲ್ಲ ಇರೋದು ಬರೀ 7 ಜನ ಇವಿ ಅಷ್ಟೇ ಅಷ್ಟಕ್ಕೆಯ ಕರ್ಕೊಬಂದು ಮಾಡಿಸ್ಕೋಬೇಕು ಸರಿ ಅಜ್ಜಿ ಬಿಡಿ ಏನು ಮಾಡಲಿ ಹೇಳಿ ನಿಮ್ಮ ಅತ್ತೇನು ಮಾಡ್ತಿದ್ದಾಳು ವರ್ತನ ಕಲಿಸ್ತಾನೆಯ ಈಗೇನು ಮಾಡ್ತಿದ್ದಾಳೆ ಮತ್ತೆ ಅತ್ತೆ ಪಾತ್ರೆ ತೊಳಿತಿದ್ದಾರೆ ಓ ನೀನು ಸರಿಯಾಗಿ ಗಾರ್ತೀನಯ್ಯ ತಕೋ ಸೊಸೆ ಅನ್ನೋದು ಏನಕ್ಕಾಯ್ತು ಆಗ್ಲಿದ್ದ ಅವಳು ನಮ್ಗೆಲ್ಲ ಮಾಡಿ ಮಾಡಿ ಸಾಕಾಗದೆ ಕತೆ ಹೋಗಿ ಎಕ್ಕ ಬೆಳಗ್ಗೆ ಒಬ್ರಲ್ಲ ಅಂತ ಇಬ್ರು ಕಟ್ಕೊಂಡಿದ್ದೀರಿ ಏನು ಕತ್ತೆ ಮೀಸಕ ಮನೆದಿರೋ ವರ್ತನ ಮಾಡೋಕ್ಕಾಗಿಲ್ಲ ಅಂದ್ರೆ ಇನ್ನೇನು ಮಾಡ್ದ ಬೇಕ್ರಿ ನೀವು ಅದು ಮಾಡೋಕ್ಕಾಗಿಲ್ವ ಹೆಂಗಸಾಗಿ ಇವತ್ತು ಅಡುಗೆ ಕೆಲಸ ಇವಳ್ದು ನಂದಿರಿದು ನಾಳೆಗೆ ನಿಮ್ಮದು ಆಯ್ತಾ ಇಬ್ರು ಹಂಚ್ಕೊಂಡು ಒಂದೊಂದು ದಿನ ಮಾಡಬೇಕು ಇಲ್ಲ ಅಂದರೆ ಹೇಳ್ಬೇಕಾರೆ ಇಬ್ರು ಸೇರ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡಿರಾ ಅಜ್ಜಿ ಆ ಥರ ಮಾಡ್ಕೊತೀವಿ ಬಿಡಿ ಇಬ್ರು ಸೇರ್ಕೊಂಡು ಬೇಡ ಇಬ್ರಿಗೂ ಒಂದೊಂದು ದಿನ ಅಂತ ಒಪ್ಪಿಸ್ಬಿಡು ನಾವು ಅವತ್ತೇ ಮಾಡ್ಕೊತೀವಿ ಇಲ್ಲ ನಂದಿನಿ ತುಂಬ ಈಸಿ ಆಗುತ್ತೆ ಇಬ್ರಿಗೂ ಮಾಡ್ಕೊಳ್ಳೋದಕ್ಕೆ ಆಮೇಲೆ ತುಂಬ ಬೇಗ ಮಾಡಕೊಡ್ಬೋದು ಎಲ್ಲ ಕೆಲಸ ಕ್ವಿಕ್ಕಾಗಿ ಮಾಡಿಡ್ಬೋದು ಇವಳು ಭಾರಿ ಬುದ್ಧಿವಂತೆ ಸಮಯಕ್ಕೆ ಸಂದರ್ಭಕ್ಕೆ ಮಾತ್ರ ಬಂದ್ಬಿಡ್ತಾಳೆ ನಾನು ಯಾಕೆ ಮಾಡನೆ ನನಗೆ ನಾಳೆ ಬರ ಬಂದಿದ್ದದ ನನಗೆ ಯಾವತ್ತು ಒಪ್ಪಿಸ್ತದೆ ಅವತ್ತು ನಾನು ಮಾಡ್ತೀನಿ ತಕೋ ಅವಳು ಮಾಡಲಿ ನಾನು ಮಾಡ್ತೀನಿ ಇಲ್ಲಾಂದ್ರೆ ಇರೋ ಕೆಲಸ ನನ್ನ ಮೇಲೆ ತಕ್ಬಿಡ್ಲಿಪ್ಪ ಅಮ್ಮ ಬೇಡ ಕಣಮ್ಮ ಬೇಡ ನನಗೊಂದು ದಿವಸ ಕೊಟ್ಬಿಡಿ ಅವ್ಳಿಗೊಂದು ದಿವಸ ಬೇಕಾದ್ರೆ ಕೊಡಿ ಇಬ್ರು ಅವ್ರು ಕೆಲಸ ಮಾಡ್ಕೊ ಹೋಯ್ತೀವಿ ಹಂಗೆ ಮಾಡಿದ್ರೆ ಇದನ್ನ ಇಬ್ರು ಒಂದ್ ಹತ್ರ ಹೇಳ್ತಿದ್ರಲ್ಲ ಇಲ್ಲೇ ಗೊತ್ತಾಯ್ತು ತಕೋ ನೀವಿಬ್ರು ಎಷ್ಟು ಒಂದಾಡ್ಕೊಂಡು ಮಟ್ಕೊಂಡು ಬಾಳ್ಕ ಹೋಯ್ತಿದ್ರಿ ಅಂತ ಅಲ್ಲೇನು ಇಬ್ರು ಒಂದೊಂದು ಪಾಣಕ್ಕೆ ಸೇರ್ಕೊಂಡು ಬಾಗ್ಲ ಹಚ್ಕೊಂಡು ಫೋನ್ಗೆ ನೋಡ್ತಾ ಕುತ್ಕೊತಿದ್ರೇನೋ ಇಲ್ಲಿ ಹೆಂಗೆಯಾ ಅವೆಲ್ಲವ ನಿಮ್ಮ ಮಾವನ ಮನೆ ನಡಿಬೋದು ಇದೆಲ್ಲ ನಡೆಯೋಕ್ಕಿಲ್ಲ ಅವ್ರಿಗೆ ಇದ್ರೆ ಅವ್ನು ತಿನ್ನಕ್ಕಾಗೋದು ಅರ್ಥ ಆಯ್ತಾ ಅಲ್ಲ ಈಗ ಏನು ಮಾಡೋದು ಇಬ್ರು ಒಂದೊಂಥರ ಆಡ್ತಿದ್ದೀರಲ್ಲ ಯಾಕಮ್ಮಿ ರುಕ್ಮಿಣಿ ನಿಂಗೆ ಕೆಲಸ ಬರಕಿಲ್ವಾ ಇಲ್ಲ ಅಜ್ಜಿ ನಮ್ಗೆಲ್ಲ ಕೆಲಸ ಬರುತ್ತೆ ನಿಂಗೆ ಬರೋದ ಬರಕಿಲ್ವಾ ನಂಗೂ ಬರ್ತದೆ ಕಣಮ್ಮ ಹಂಗಾರೆ ಇಬ್ರು ಒಂದೊಂದು ದಿವಸ ಮಾಡ್ಕೊಳ್ಳಿ ಇಲ್ಲಿ ಕಚ್ಚಾಡೋದು ಬೇಡ ಏನು ಬೇಡ ಅಡುಗೆ ಇಬ್ರು ಒಂದೊಂದು ದಿವಸ ಮಾಡ್ಕೊಳ್ಳಿ ಇನ್ನು ಮಿಕ್ಕಿದ ಕೆಲಸ ಎಲ್ಲರೂ ಮಾಡಿ ಆಯ್ತಾ ಆಮೇಲೆ ಅಲ್ಲಿ ಇದ್ದದೆಲ್ಲ ಗೋಡೆ ಅಡ್ಗರ್ಗಲ್ಲಿ ಗಿಡಗಳು ಹಾಕಿವಿ ಹೂಗಿನ ಗಿಡ ಕನಕಾಂಬ್ರ ಗಿಡ ಹೂವಿನ ಮೇಲೆ ಹಾಕಿವಿ ದಾಸ್ತಿಸ್ಕೊಳ್ದವ ಹೂಗಿ ದೇವ್ರಿಗೆ ಫೋಟೋಕ್ಕೆ ಮಾಡ್ಸೋಕಾಯ್ತದೆ ಅವನ ಸುಮ್ಮನೆ ಕೂತಿರ್ತಿದ್ರಲ್ಲ ಮಧ್ಯದತ್ತು ಆಗ ಕಳೆ ಗಿಡ ಕಿತ್ಕೊಂಡು ನೀರು ಹಾಕೊಂಡು ಗೊಬ್ಬರಗಳು ಹಾಕಲಿ ಹೊಚ್ಕಟ್ಟಾಗಿ ಹೂ ಬರ್ತವೆ ಅದನ್ನ ಪೂಜೆ ಮಾಡೋದಕ್ಕೆ ಫೋಟ್ ಗಿಟಕ್ಕೆ ಮಾಡ್ಸೋಕ್ಕೆ ಆಗಲಿ ಇಲ್ಲ ಬಸ್ಕಿಸ್ಲಿಗೆ ಹಾಕಕ್ಕೆ ಆಗಲಿ ಆಯ್ತವೆ ಆಯ್ತಾ ಅಲ್ಲ ಅಜ್ಜಿ ಸುಮ್ಮನೆ ಯಾಕಷ್ಟೆಲ್ಲ ಕಷ್ಟಪಡಬೇಕು ಬಿಡಿ ಮೊದಲು ನಾವು ತಗೋತಿದ್ವಲ್ಲ ಸಿಟಿಲಿ 50 ರೂಪಾಯಿ ಕೊಟ್ಬಿಟ್ಟು 50 ರೂಪಾಯಿಗೆ ಒಂದಿಷ್ಟು ಒಂದು 1/4 kg ಇಲ್ಲ 1/2 kg ಬರ್ತವೆ ಸುಮಾರು ಹೂ ಬರ್ತವೆ ಸಾಕಾಗ್ತವೆ ಅಲ್ಲೇನು ಹೋಗ್ತಕ್ಕಂಥದ್ದು ಇಲ್ಲಿ ಯಾರು ಮಾರೋರು ನಿಂತಿದ್ದಾರೆ ಊರಿಂದ 2 ಕಿಲೋಮೀಟರ್ ಆದರೆ ಇಲ್ಲಿ ಯಾರೇ ದುಡ್ಡು ಕೊಟ್ಟು ತಗೊಳಕಿರಕತ್ತೆ ಹಬ್ಬಗೆ ಹುಣ್ಮೆ ಆದರೆ ಮಾತ್ರವ ಮದುವೆ ಮುಂಚೆ ಆದರೆ ಮಾತ್ರವ ಕಾಸು ಕೊಟ್ಬಿಟ್ಟು ಹೂ ತಗೊಳ್ಳೋದು ಮಿಕ್ಕಿದ ದಿನ ಅಲ್ವಾ ಬಿಡಿ ದಿನ ಅಲ್ಲವಾ ನಾವು ಬೆಳೆದಿರ್ತೀವಲ್ಲ ಗುಲಾಬಿ ಗಿಡ ದಾಸವಾಳ ಕಡ್ಡಿ ಹೂ ಗಿಡ ಆಮೇಲೆ ಇವು ಕನಕಾಂಬ್ರವು ಕಾಕಡವು ಮಲ್ಗೆವೆಲ್ಲ ಇಲ್ಲಿ ಇರ್ತಿರ್ಬೇಕತ್ತೆ ಏನು ದುಡ್ಡು ಕೊಟ್ಬಿಟ್ಟೆ ಅಂತ ತಗೊಳ್ಳೋದು ಬೇಡ ಇದು ನಿಮ್ಮ ಅವನ ಮನೆ ಅಲ್ಲ ಆಯ್ತಾ ಇದು ಹಳ್ಳಿ ಇಲ್ಲಿ ಜೀವನನೇ ಬೇರೆ ಆ ಜೀವನನೇ ಬೇರೆ ಅಲ್ಲಿ ಎಲ್ಲವ ದುಡ್ಡಿನ ವ್ಯವಹಾರ ಇಲ್ಲಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅರ್ಥ ಆಯ್ತಾ ಇಬ್ರು ಹೊಂದ್ಕೊಂಡು ಮಾಡ್ಕೊಂಡು ಸೌರ್ಸ್ಕೊಂಡು ಕೆಲಸ ಕೇಮೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಇನ್ನೇನು ಇಲ್ಲ ಬೇರೆ ಏನೂ ಇಲ್ಲ ಅಷ್ಟು ಮಾಡ್ಕೊ ಹೋದ್ರೆ ಸರಿ ಆಯ್ತದೆ ಸುಮ್ಮನೆ ಇಲ್ಲಿ ಆಡಿ ಚೋಡಿ ಆಡಬೇಡಿ ಕಣ್ರಮ್ಮಿ ಆಮೇಲೆ ನಾ ಸರಿ ಇರೋಕ್ಕಿಲ್ಲ ಈಗಲೇ ಗೊತ್ತಾಗಿರ್ತದೆ ಇಬ್ರಿಗೂ ಎಂತಳು ನಾನು ಅಂತ ನಂದಿನಿ ವಾಗ್ದಾನ ಸರಿಯಾಗಿ ಮಾಡಬೇಕು ಯಾವ ಅಡುಗೆಗೆ ಯಾವ ಥರ ಪಾತ್ರೆಗಳು ಎಲ್ಲ ಯಾವ ಥರ ತಂಬೆಗಳು ಎಲ್ಲ ಅಂತ ಗೊತ್ತಾಗಿರ್ಬೇಕು ಅರ್ಥ ಆಯ್ತಾ ಆಮೇಲೆ ಈ ಪಾಟಿ ಅವಕ್ಕೆ ಸಣ್ಣ ಮಾಡ್ಬಿಟ್ಟು ಅಲ್ಲಿ ಉಕ್ಕಿ ಬಂದು ಸುರಿಸೋದು ಆಮೇಲೆ ಹೊರ್ಸೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಡುಗೆ ಮನೆಗೆ ಹಚ್ಕಟ್ಟಾಗಿ ಒರೆಸ್ಕೊಂಡು ಅಡುಗೆ ಆದ ತಕ್ಷಣವ ಎಲ್ಲ ಸೈಡಲ್ಲಿ ಮಡಗ್ಬಿಟ್ಟು
ಅಚ್ಚುಕಟ್ಟಾಗಿ ಒರೆಸ್ಬೇಕು ಅಡುಗೆ ಮನೆಯಲ್ಲೆಲ್ಲ. ಆಮೇಲೆ ತಾರ್ಸ್ಕೊಂಡು ಗುಡಿಸ್ಕೊಂಡು ಅಚ್ಚುಕಟ್ಟಾಗಿ ಮಡಿಕೋಬೇಕು. ಈ ಅಡುಗೆ ಮನೆ ಅಚ್ಚುಕಟ್ಟಾಗಿ ಇರಬೇಕು. ಲಕ್ಷ್ಮಿ ಓಡಾಡೋ ಜಾಗ. ಹೆಂಗಸ್ರಿಗೆ ಅಡುಗೆ ಮನೆನೇ ಕಳೆ ಆಯ್ತಾ. ಅಡುಗೆ ಮನೆ ಹೆಂಗೆ ಮಡಿಕತ್ತಿದ್ದೀರೋ ಅಲ್ಲಿ ಗೊತ್ತಾಯ್ತದೆ ನಿಮ್ಮ ಬುದ್ಧಿ ಏನು ಎತ್ತ ಅಂತ. ಆಮೇಲೆ ಅಚ್ಚುಕಟ್ಟಾಗಿ ಕಾಳು ಕಡ್ಡಿ ಎಲ್ಲ ಸೋಸ್ಕೊಬಾಡಬೇಕು. ಆಮೇಲೆ ಹಂಗೆ ಸುರಿದ್ಬಿಟ್ಟಿರಿ. ಹಾಂ ಸರಿ ಅಜ್ಜಿ ಬಿಡಿ, ನೀವು ಹೇಳ್ದಂಗೆ ಮಾಡ್ಕೊಂಡು ಹೋಗ್ತೀವಿ. ಹೋಗು ಇವತ್ತು ಅಡುಗೆ ಮಾಡ್ಕೊಳಕತ್ತೆ. ಏನು ಮಾಡ್ಬೇಕು ಗೊತ್ತಾ, ಬೆಳಗ್ಗೆ ಒಂತವು ಸಂಡೆಗೆ ಒಂಥರ. ಇಲ್ಲೇ ನಾವಿದ್ದಾಗ ಏನು ಮಾಡ್ತಿದ್ದೋ ವಾತಾವರಣಾಗ ರೊಟ್ಟಿ ಗಿಟ್ಟಿ ಹಾಕೊಳ್ಳವು. ಆಮೇಲೆ ಇಟ್ಟಿಗಿಟ್ಟು ಅನ್ನ ಸಾರು ಮಾಡ್ಕೊಳ್ಳವು. ನೀವಿದ್ದೀರಲ್ಲ ನಮ್ಮ ರಾಜ್ಕುಮಾರ್ ಅವನೆಲ್ಲ ಸೂರಿ ಅವನಿಗೆ ಅಭ್ಯಾಸ ಆಗಿರ್ತದೆ ಏನೋ ನಾಷ್ಟ ಗಿಷ್ಟ ಎಲ್ಲ ತಿಂದು. ಅದಕ್ಕೆ ಏನಾದ್ರು ಮಾಡ್ಕೊಳ್ಳಿ ವಾತಾವರಣಾಗೆ. ಮಧ್ಯಾಹ್ನಕ್ಕೆ ಅನ್ನ ಸಾರು ಹಿಟ್ಟು ಮಾಡಿಬಿಡಿ. ಸಂಡೆಗೂ ಅಷ್ಟೇ ಅನ್ನ ಸಾರು ಹಿಟ್ಟು ಮಾಡಿಬಿಡಿ. ಅದೇ ಸಾರು ಇರ್ತದಲ್ಲ ಅದಕ್ಕೆ ಇಟ್ಟು ಮಾಡ್ಕೊಳ್ಳೋ ಇಟ್ಟಿರ್ಕೊಳಕಾಯ್ತದೆ. ಇನ್ನೇನು ಮಾಡಿರಿ ಇನ್ನೇನು ಇಲ್ಲಕತ್ತೆ. ಇಲ್ಲ ಅಂದರೆ ನಾಷ್ಟ ಗಿಷ್ಟ ಏನು ಬೇಡವಾಗಿತ್ತು. ಅಮ್ಮ ಈಗ ಏನು ಮಾಡನೆ ಅವಸೆ ಅಗ್ರಸ್ಥಾನ ಮಾಡಿಬಿಡು. ರಾತ್ರಿದು ಅನ್ನ ಅದೇ ಅಕ್ಕಿ ಹಾಕಿದ್ನಲ್ಲ, ನೀವು ಯಾರು ಏನು ನೆಟ್ಕೊಂಡಿಲ್ಲ. ಹೆಚ್ಚಾಗೆ ನೆಟ್ರು ಬಂದಾರಂತ ಹೆಚ್ಚಾಗಿ ಅಕ್ಕಿ ಹಾಕಿನಿ. ಅದೇ ಮೂರು ಗಾಳಿ ಬಿದ್ದದೆ. ಅದನ್ನ ಈರುಳ್ಳೆಲ್ಲ ಕುಯ್ದುಬಿಟ್ಟು ಅಂತಗಣೆ ಮಾಡಿಬಿಡು. ಉಣ್ಕೊಳಕಾಯ್ತದೆ. ಮಧ್ಯಾಹ್ನಕ್ಕೆ ಏನಾದ್ರು ಹೆಸರು ಮಾಡು, ಇಟ್ಟು ಅನ್ನ ಮಾಡು. ಸಂಜೆ ಹೊತ್ತಿಗೆ ಅದೇ ಸಾರು ಇರ್ತದಲ್ಲ ಇಟ್ಕಿಟ್ಟು ಅನ್ನ ತಿರ್ಕೊಳಕಾಯ್ತದೆ. ಅಜ್ಜಿ ಅಡುಗೆನ ದಿನ ಮಾಡಬೇಕಾ? ಹ್ಞೂ ಯಾಕೆ ಒತ್ತೊತ್ತು ಉಳ್ತಿದ್ದಿ ಅಡುಗೆ ದಿನ ಮಾಡೋದು ಬೇಡ್ದ? ಅಲ್ಲೇನು ಮಾಡ್ತಿದ್ದು ನಿಮ್ಮೂರಲ್ಲಿ? ಹ್ಞೂ ನಮ್ಮೂರಲ್ಲ ಅಜ್ಜಿ. ಅಲ್ಲಿ ಅನ್ನ ಸಾಂಬಾರು ಪಲ್ಯ ಹಪ್ಳ ಉಪ್ಪಿನಕಾಯಿ ಆಮೇಲೆ ಏನೇನಾದರೂ ಬೇಕಾದರೆ ಅದೇ ತಕ್ಷಣ ಏನು ಬೇಕಾದರೆ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊತಿದ್ವಿ. ಓ ಅಷ್ಟು ಮಾಡ್ತಿದ್ರಾ? ನೀವು ಮಾಡ್ತಿದ್ದಾ? ಇಲ್ಲ ಅಜ್ಜಿ ನಮಗೆಲ್ಲ ಒಂಥರ ಏನಾದರೂ ಮಾಡ್ತಿದ್ದೆ. ಹಾಳುಗಳು ಬರ್ತಿದ್ರು. ಹಾಳುಗಳು ಬರ್ತದೆ. ಆಳ್ಕೈ ಮಾಡ್ಸಕ್ವೆ ನಾವೇ ಮೈ ಬಗ್ಸ್ ಮಾಡ್ಸಕ್ವೆ ಭಾರಿಯ ವ್ಯತ್ಯಾಸ ಅದಕ್ಕತೆ. ನೀನು ಮಾಡು ಗೊತ್ತಾಯ್ತದೆ. ಇಲ್ಲಿ ಯಾವುದೇ ಹಾಳು ಕಾಳು ನಡೆಯೋಕ್ಕಿಲ್ಲ. ಅವ್ರವ್ರಯ್ಯ ಮೈ ಬುಗಿಸ್ ಮಾಡಬೇಕು. ಅರ್ಥ ಆಯ್ತಾ? ಏನು ಮಾಡ್ತಿದ್ದಾನೆ ನನ್ನ ಮಗ? ಅವ್ರು ಏನೋ ತಾತನ ಜೊತೆ ಹೊಲ್ಕೋಗ್ತೀನಿ ಅಂತ ಹೋದ್ರು. ಅಲ್ಲ ಅಂತ ಗಂಡದಂಗೆ ಇಂಥ ಹೇಳ್ತೀರಿ ಎಲ್ಲರನ್ನ ಸಿಕ್ಕಿದ್ರಿ ಸೋಂಬೇರಿ ಬೆಳಿತವ. ನಾನು ಅನ್ಕೊಂಡಿದ್ದೆ ನನ್ನ ಮೊಮ್ಮಗ ಮದುವೆ ಆಗವನೆ ಅಂತ ಹೇಳಿದ್ರೆ ನನ್ನ ಮಗ ಹೇಳ್ತಾ ಇದ್ದ ಭಾರಿ ಒಳ್ಳೆಯವ್ರು ಅಂತ ಹೇಳ್ತಿದ್ದೆ. ಒಳ್ಳೆಯವ್ರಾಗಿರ್ತಾನೆ ಏನು ಮಾಡಿರಿ? ಕೆಲಸ ಮಾಡಂಗಿಲ್ಲ, ಕೇಮಿ ಮಾಡಂಗಿಲ್ಲ, ಕೂತ್ಕ ತಿನ್ನಕ್ಕೆ ಒಳ್ಳೆಯವ್ರಾಗ್ದಾನೆ ಏನಾದ್ರಿ? ನಾನು ಎಲ್ಲ ಹೋಗ್ತಾನೆ ಚೂಟಿಯಿಂದ ಮಾಡೋಣ ಕಾಣೆ ಮಟ್ಟರ ಕಾಣೆ ಅಂತ ನಾನು ಅನ್ಕೊಂಡ್ರೆ ಇವ್ರು ನೋಡ್ರೆ ಕೂತ್ಕೊಂಡು ತಿಂತ ಕೂತಾರ. ಅಲ್ಲಕಂದ್ರೆ ರಮ್ಮಿ ಕೂಸಿ ಜವಾಬ್ದಾರಿ ಬೇಡವಾ ನಿಮ್ಗೆ ಹೆಣ್ಣೆಕ್ಲಾಗಿ? ನಮ್ಮನೆ ಮಠ ಮುಟ್ಬೇಕು ಮಾಡಬೇಕು ಅಂತ ಇಲ್ಲಕ್ಕನಮ್ಮ. ನಾವೇನೋ ಆಳ್ಬೇಕು ಅಂದಿಲ್ಲ. ಅತ್ತೆಯವ್ರಯ್ಯ ದೊಡ್ಡ ಮನೆ ಅಲ್ವಾ ಸಾಕಾಯ್ಕಿಲ್ಲ ಅಂತ. ಹ್ಞೂ ಅಜ್ಜಿ ನಾವೇನೆ ಅತ್ತೆಯವರು ಹಾಕಿಸ್ತೀನಿ ಹಾಳಂದ್ಬಿಟ್ಟು ಅವ್ರು ಹಾಕ್ಸಿರೋದು. ನಾವು ಬೇಡ ಅಂತಿದ್ವಿ. ಓ ನೀವೇ ಬೇಡ ಅಂತಿದ್ರಾ? ಸರಿ ತಕೊಳ್ಳಿ. ಅಲ್ಲಿ ಬೇಡ ಅಂದ್ರೂ ನಿಮ್ಮ ಅತ್ತೆ ನಿಮ್ಮ ಅವನು ಹಾಕ್ಸೋರು. ಇಲ್ಲಿ ನಿಮ್ಮ ಇಷ್ಟ ಹೊಚ್ಕಟಾಗಿ ಅಡುಗೆ ಮಾಡ್ಕೊಂಡು ವಾಸ್ತನ ಮಾಡ್ಕೊಂಡು ಹೋಗಿ ಅಡುಗೆ ಮಾಡ್ಕೊಳ್ಳಿ. ನಿಮ್ಮ ಮಿಕ್ಕಿದ ದಿವಸ ಬಟ್ಟೆ ಇವತ್ತು ಆದ ಬಟ್ಟೆ ದಿನ ಬಟ್ಟೆ ಉದ್ದ ಕೊಡಬೇಕು. ಅರ್ಥ ಆಯ್ತಾ? ಪಾತ್ರೆ ಒಳಗೆ ಕೊಡಬೇಕು. ಕಸ ಗಿಸ ವಾಡಿಸಿ ಗುಡಿಸಿ ತಾರಿಸಿ ಎಲ್ಲ ಮಾಡಬೇಕು. ಅರ್ಥ ಆಯ್ತಾ? ಒಬ್ರು ಅಡುಗೆ ಮಾಡ್ಕೊಂಡು ಮಿಕ್ಕವ್ರಿಗೆ ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಹಂಗೆ. ಹಾಂ ಸರಿ ಅಜ್ಜಿ. ಅಲ್ಲ ತುಂಬ ಕೆಲಸ ಹೇಳ್ಬಿಟ್ರಲ್ಲ. ನಮ್ಮ ಮನೇಲಿ ಅದೇ ಕೆಲಸನ 4 ಜನ ಮಾಡ್ತಾಯಿದ್ರು. ಇದರಲ್ಲಿ ಇಬ್ಬರಿಗೆ ಹೇಳ್ಬಿಟ್ರಲ್ಲ ಅಜ್ಜಿ. ಯಪ್ಪ ಎಷ್ಟು ಅಂದರೆ ಕೆಲಸ ಹೇಳ್ತಾರೆ. ಅಲ್ಲ ಈ ಬಜ್ಜಿಗೆ ಏನಾಗಿರೋದು? ಯಾಕೆ ಇಷ್ಟು ಅಂದರೆ ಕೆಲಸ ಹೇಳೋದು? ಹೊಸಿನಾದ್ರೂ ಏನು ಕೆಲಸ ಮಾಡ್ಕೊಡ್ಬೇಕು ತಾನೇ. ಬಂದ ತಕ್ಷಣ ಹೇಳ್ತಾ ಕೂತ್ಕೊತದಲ್ಲ. ನನಗೇನೋ ತಕ್ಕೋ ಮಾಡ್ಕೊತೀನಿ. ನನಗೇನು ಒಲೆ ಹಸಕ್ಕೆ ಬರೋಕ್ಕಿಲ್ವ? ನಮ್ಮ ಊರಲ್ಲಿದ್ದಾಗ ನಾನು ನೀರಿಗಿರೋ ಒಲೆ ಹಸ್ತಿರ್ತಿಲ್ವ ಒಂದೊಂದು ದಿವಸ ಹಂಗೆ ಹಸ್ಕೊಂಡು ಮಾಡ್ಕೊತೀನಿ. ಅವ್ವ ಇದ್ದಾಗ ಎಲ್ಲ ಕೆಲಸ ನಾನೇ ಮಾಡ್ಕೊತಿದ್ದೆ ತಾನೇ ಒಂದೊಂದು ದಿವಸ. ಬರೋ ಅವ್ವ ಇದ್ದಾಗೇನು ಕಳ್ಳಾಟ ಆಡ್ತಿದ್ದೆ. ಇಲ್ಲೂ ಹಂಗೆ ಕಳ್ಳಾಟ ಆಡೋಕ್ಕದ ಏನು ಹಣೆ ಬರ ಬಂದಂಗೆ ಈಸ್ಬೇಕು ಅಷ್ಟೇ. ಅಮ್ಮ ಮಾತ್ರ ಏನು ಹೇಳಿದ ಮಾತು ಯಾರ ಮಾತು ಕೇಳೋಕ್ಕಿಲ್ಲ. ಏನು ಅತ್ತೆ ಮಾವ ಎಲ್ಲ ಎದುರ್ಕೋತಾರೆ. ಇನ್ನು ನಮ್ದಾದ್ರೆ ಅಷ್ಟೇ ಓಡಿಸೇ ಬಿಡ್ತದೆ ಅಷ್ಟೇ. ಸರಿ ಹೊಲ್ಕೋಗಿ ತೆಂಗಿನಕಾಯಿ ಇದ್ರೆ ಎತ್ಕೊಂಡು ಒಂದೆರಡು ಮಟ್ಕೆ ಕೆಳ ಗರಿ ಇದ್ರೆ ಎಳಕ ಬರ್ತೀನಿ. ಒಂದೆರಡು ಹಿಡುಗ್ಲು ಮಾಡ್ಕೋಬೇಕು. ಆಚು ಗುಡ್ಸೋಕ್ಕೆಲ್ಲ ಮೊಂಡಾಗ್ಬಿಟ್ಟ ಬಿಡುಗ್ಲು. ಒಂದೆರಡು ಗರಿ ಇದ್ರೆ ಎಳಕ ಬರ್ತೀನಿ ಕತೆ. ನೀವು ಅಚ್ಚುಕಡೆಗೆ ಬರಗಂಟ ಕೆಲಸ ಎಲ್ಲ ಮುಗಿಸಿರು. ಅದಕ್ಕಂದಿನಿ ನೀನು ಇದು ಅಗ್ರಸ್ಥಾನ ಮಾಡಿಬಿಟ್ಟು ಟೀ ಎಲ್ಲ ಆದ್ಮೇಲೆ ಅಗ್ರಸ್ಥಾನ ಆದ್ಮೇಲೆ ಅನ್ವಾ ಲಾಸ್ಟಲ್ಲಿ ಟೀ ಮಾಡ್ಬಿಡು ನೆನ್ಸ್ಕೊಳಕ್ಕೆ. ಹಂಗೆ ಬಜ್ಜಿಗಿಜ್ಜಿ ಏನಾದರೂ ಹಾಕೋದಿದ್ರೆ ಹಾಕ್ಬಿಡು. ಹ್ಞೂ ಅಜ್ಜಿ ಚಿತ್ರಾನ್ನಕ್ಕೆ ಬಜ್ಜಿ ಇಲ್ಲ ಬೋಂಡ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಜ್ಜಿ ನಂದಿನಿ ಏನೇನು ಹಾಕ್ಬಿಡು. ರುಕ್ಮಿಣಿ ಚಟ್ನಿ ಬೇಕಾರೆ ಆಡಿಸ್ಕೊ. ಮಿಕ್ಸಿ ಇಲ್ಲ ಕಲ್ಲೆಲ್ಲ ಹಾಕಬೇಕು. ಬೇಡ ಬಿಡಿ ಅಜ್ಜಿ. ಅದ್ರ ಬದಲು ಬೋಂಡನೇ ಇರುತ್ತಲ್ಲ, ಬೋಂಡ ಇಲ್ಲ ಬಜ್ಜಿ ಇರುತ್ತಲ್ಲ ಅದೇ ಚೆನ್ನಾಗಿರುತ್ತೆ. ಸುಮ್ಮನೆ ಏನು ಮಾಡೋದಕ್ಕಲ್ವಾ? ಸರಿ ಬಿಡಿ ಸಾಕು, ನನ್ನ ಕೆಲಸ ಇದೆ ಬರಲಾ? ಇಬ್ರು ಅವರಲ್ಲ ಒಬ್ರಿಗೆ ಅಂತ ಒಬ್ಬರು ಹೆಚ್ಚರು ಬಿಟ್ರೆ ನಮ್ಮನೆ ಮೇಯ್ಸಾಕ್ಬಿಡ್ತಾರೆ ಕುರಿ ಮೇಯ್ಸಂಗೆ. ಹ್ಞೂ ನಾನು ಏನು ಅನ್ಕೊಂಡಿದ್ದೆ ಭಾರಿ ಪೆಳನ್ಕಾರರು ಇವ್ರು. ಏನು ಅನ್ಕೊಂಡಿದ್ದೀರಿ? ನನಗಂತೂ ಗೊತ್ತಿಲ್ಲ ಕಣಪ್ಪ ಇಷ್ಟು ಮಟ್ಕೆ ಅಂತ. ನಮ್ಮ ಕಾಲದಲ್ಲೆಲ್ಲ ಸೊಸೆರು ಅಂದರೆ ಅತ್ತೆಗೆ ಗಡ ಅಂತ ನಡ್ಕವ್ರು. ಈಗಲೂ ಗೌರಿ ಅವಳೆಲ್ಲ ಹೋಗಿ ಒಂದಷ್ಟು ದಿವಸ ಸಿಟಿಲಿದ್ರು ನನಗೆ ಎದುರ್ಕೊತಾಳೆ, ಭಾರಿ ಎದುರ್ಕೊತಾಳೆ, ಮರ್ಯಾದೆ ಕೊಡ್ತಾಳೆ, ಭಾರಿ ಒಳ್ಳೆಯವಳು. ಒಳ್ಳೆಯವಳು ಇನ್ನೂ ಒಳ್ಳೆಯಣ್ಣೆಯ. ಇವರು ಹಂಗಲ್ಲ ಭಾರಿಯ ಚಾಂಪಿನು. ಸರಿಯಾಗಿ ಮೇಯಿಸ್ಬಿಟ್ಟವ್ರೆ ನನ್ನ ಮಗನ್ನ ಮೊಮ್ಮಗನ್ನ ನನ್ನ ಸೊಸೆನ. ನಾನು ಬಿಟ್ಟಿನ ಒಕ್ಕಿತ್ತಾನೆಲ್ಲ ಕಳಿಸ್ಬಿಟ್ಟೆ ತಾನೆ. ಮುಂದಕ್ಕೆಲ್ಲ ಕೆಲಸ ಇರೋದು. ಮೊದಲು ಅದೇ ಕೆಲಸ ಒಕ್ತನ ಕಲೀಲಿ ನೆಟ್ಟವಾಗಿ. ಹೆಣ್ಮಕ್ಳಾಗಿರೋರು ಏನೇ ಮಾಡಲಿ ಒಕ್ತನ ಬರಲಿಲ್ಲ ಅಂತ ಏನು ಮಾಡೋಕ್ಕೆ? ಅವ್ರಿಗಾರು ಮಾಡ್ಕೊ ತಿನ್ನಕ್ಕೆ ಬೇಡವಾ? ಮುಂದುವರಿಯುವುದು. ಹಂಗೆ ವೀಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.